ನಾನು ಮನೆ ಕೆಲಸದ ಜೊತೆ ಸ್ಟಡೀಸ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಸುಮಾರು ಜನ ನನಗೆ ಈ ವಿಷಯದ ಬಗ್ಗೆ ಕೇಳಿದ್ದೀರಾ, ನೀವು ಮನೆ ಕೆಲಸ, ಸ್ಟಡೀಸು ಹಾಗೆ ವ್ಲಾಗ್ಸ್ನೆಲ್ಲ ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ. ನನ್ನ ಡೇ ನಾರ್ಮಲ್ ಆಗಿ ಅಡುಗೆ ಮನೆಯಿಂದನೇ ಶುರು ಆಗೋದು. ಇನ್ನು ಮಾರ್ನಿಂಗ್ ನಾನು ಎದ್ದೇಳೋದು 7:30 ಆಗುತ್ತೆ. ಇನ್ನು ವೀಕೆಂಡಲ್ಲಿ ಕೇಳಬೇಕಾ, ಇನ್ನೂ ಟೈಮ್ ಆಗೇ ಹೋಗುತ್ತೆ. ಇನ್ನು ನಾರ್ಮಲ್ ನಾನು ಎದ್ದು ಫ್ರೆಶ್ ಅಪ್ ಆಗಿ ಬಾಗಿಲು ಪೂಜೆ ಮುಗಿಸ್ಕೊಂಡು ಸೀದಾ ಅಡುಗೆ ಮನೆ ಕೆಲಸಕ್ಕೆ ಅಂತ ಬರ್ತೀನಿ. ತಿಂಡಿ ಎಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ 9:30 ಆಗುತ್ತೆ. 9:30 ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಹೊರಡೋದ್ರೊಳಗಡೆ ಕರೆಕ್ಟಾಗಿ 10 ಗಂಟೆ ಹಾಗೆ ಹೋಗುತ್ತೆ. ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಉಳ್ಕೊಂಡ್ರು ಬಂದು ಮುಗಿಸ್ಕೊತೀನಿ. ಸೊ ನಾನು ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನನಗೇನು ಯಾವುದೇ ರೀತಿ ಟಫ್ ಅಂತ ಅನಿಸೋದಿಲ್ಲ. ಇನ್ನು ಈ ಗ್ಯಾಪಲ್ಲಿ ಸ್ಟಡೀಸ್ ವಿಷಯಕ್ಕೆ ಬಂದರೆ ನಾನೇನು 3 ಹೊತ್ತು ಕೂತ್ಕೊಂಡು ಓದೋದಿಲ್ಲ. ಸಿಕ್ಕಿರೋ ಟೈಮಲ್ಲಿ ಹಂಗೂ ಹಿಂಗೂ ಓದ್ಕೊಳ್ತೀನಿ. ಈ ಥರ ಇರುತ್ತೆ ನನ್ನ ರೂಟೀನ್. ಇವಾಗ ಎಲ್ರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಇನ್ನು ಇದ್ದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಲೇಜಿಗೂ ಮುಗಿಸ್ಕೊಂಡು ಬಂದಮೇಲೆ ಒಂದು ಕಾನ್ಸೆಪ್ಟ್ ವಿಡಿಯೋ ಶೂಟ್ ಮಾಡೋದಿತ್ತು. ಅದನ್ನು ಶೂಟ್ ಮಾಡಿಕೊಂಡು ಇನ್ನು ನಮ್ಮ ಮನೆಯವ್ರು ಕೇಳಬೇಕಾ, ಬರೀ ಫೋನಲ್ಲೇ ಇರ್ತಾರೆ ಯಾವಾಗ್ಲೂ. ಹಂಗೂ ಹಿಂಗೂ ಅವ್ರನ್ನ ಸ್ವಲ್ಪ ಪೂಸಿ ಹೊಡ್ಕೊಂಡು ಹೋಗಿ ವೀಡಿಯೋಸ್ನೆಲ್ಲ ಶೂಟ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಇನ್ನೂ ಅಡುಗೆ ಮಾಡಿರಲಿಲ್ಲ ಅಂತ ಉಳ್ಸೊಪ್ಪು ಮಾಡೋಣ ಅಂತ ಫಸ್ಟ್ ಎಲ್ಲ ಹೆಚ್ಕೊಂಡು ಒಂದು ಕಡೆ ಖಾರನ ರುಬ್ಕೊಂಡು ಮತ್ತೊಂದು ಕಡೆ ಒಗ್ಗರಣೆಗೆ ಹಾಕ್ಕೊಂಡು ಸಾಂಬಾರು ಕೂಗಕ್ಕಿಟ್ಟು ಅದ್ರ ಜೊತೆಗೆ ಮುದ್ದೆ ಮಾಡ್ಕೋತಾ ಇದ್ದೆ. ಮುದ್ದೆ ಎಲ್ಲ ಮುಗಿಸ್ಕೊಂಡು ಇಬ್ಬರು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.